ನಮಸ್ಕಾರ ಯಾತ್ರಿಕರೇ, ನಾವೀಗ ಚಾರ್ಧಾಮ್ ಯಾತ್ರೆಯಲ್ಲಿದ್ದೀವಿ. ಕರ್ನಾಟಕ ರಾಜ್ಯದಿಂದ ಉತ್ತರಾಖಂಡ್ ಇರುವಂತಹ ಈ ಒಂದು ಜ್ಯೋತಿರ್ಲಿಂಗಗಳಲ್ಲಿ 11ನೇ ಜ್ಯೋತಿರ್ಲಿಂಗವಾಗಿರುವಂಥ ಕೇದಾರನಾಥನ ದರ್ಶನಕ್ಕೆ ಬಂದಿದ್ದೀವಿ. ನೀವೇನಾದರೂ ಜೂನ್ ತಿಂಗಳಲ್ಲಿ 6ನೇ ತಾರೀಕಂದು ಕೇದಾರನಾಥನ ಯಾತ್ರೆಯನ್ನು ಮಾಡಬೇಕಂದ್ರೆ ನಮ್ಮ ಹೇಮಾದ್ರಿ ಟೂರ್ಸ್ ಟ್ರಾವೆಲ್ಸ್ ಕರ್ನಾಟಕವನ್ನು ಸಂಪರ್ಕ ಮಾಡಿ, ಕೆಳಗೆ ಕಾಣುವಂಥ ನಂಬರ್ಗೆ ಸಂಪರ್ಕ ಮಾಡಿ ನಿಮ್ಮ ಸೀಟನ್ನು ಬುಕ್ ಮಾಡಿಕೊಳ್ಳಿ. ಅದೇ ರೀತಿ ಜೂನ್ 18ನೇ ತಾರೀಕಂದು ಒಂದು ಬ್ಯಾಚ್ ಇರುತ್ತೆ. ನೀವೇನಾದರೂ ಚಾರ್ಧಾಮ್ ಯಾತ್ರೆಯನ್ನು ಮಾಡಬೇಕಂದ್ರೆ 18ನೇ ತಾರೀಕಂದು ಕೂಡ ನೀವು ಬುಕ್ ಮಾಡ್ಕೊಳ್ಬೋದು. ನೀವು ನೋಡ್ತಾ ಇದ್ದೀರಾ, ಕೇದಾರನಾಥನ ಒಂದು ದೇವಾಲಯ ಪರಮ ಪವಿತ್ರವಾದಂಥ ಹಿಂದೂಗಳಿಗೆ ಭಾಳ ಪವಿತ್ರವಾದಂತಹ ಈ ಒಂದು ದೇವಾಲಯ. ಜ್ಯೋತಿರ್ಲಿಂಗಗಳಲ್ಲಿ 11ನೇ ಜ್ಯೋತಿರ್ಲಿಂಗ ಕೇದಾರನಾಥನ ಮಹಾದೇವಾಲಯ. ನಾವು ಕೇದಾರನಾಥನ ಯಾತ್ರೆಗೆ ಬರಬೇಕು ಅಂತಂದರೆ ಕುದುರೆ ಮೂಲಕ, ಡೋಲಿ ಮೂಲಕ ಮತ್ತು ಹೆಲಿಕಾಪ್ಟರ್ ಮೂಲಕ, ಟ್ರೆಕ್ಕಿಂಗ್ ಮಾಡುವ ಮೂಲಕ ಈ ಒಂದು ದೇವಾಲಯಕ್ಕೆ ಬರ್ತೀವಿ. ನೀವೆಲ್ಲ ನೋಡ್ಬೋದು, ನಾವೀಗ ಏಪ್ರಿಲ್ ಮಂತಲ್ಲಿ 28ನೇ ತಾರೀಕಂದು ಈ ಒಂದು ದೇವಾಲಯ ಹತ್ರ ಬಂದು ದರ್ಶನವನ್ನು ಮಾಡ್ತಾ ಇದ್ದೀವಿ. ನೀವು ನೋಡಿ, ಹಿಮಾಲಯದ ಬೆಟ್ಟಗಳು ನೋಡಿ, ಭಾಳ ಅದ್ಭುತವಾಗಿ ಮನಮೋಹಕವಾಗಿ ಈ ಒಂದು ಹಿಮಾಲಯ ಬೆಟ್ಟವನ್ನು ನೀವೆಲ್ಲರೂ ಕೂಡ ನೋಡ್ಬೋದು. ನೋಡಿ, ಈ ಭಾಗದಲ್ಲಿ ಭಾಳ ಅದ್ಭುತವಾಗಿ ಹಿಮಾಲಯ ಬೆಟ್ಟ ಕಾಣ್ತಾ ಇದೆ. ಪ್ರತಿ ವರ್ಷ ಏಪ್ರಿಲ್ ಮತ್ತು ಮೇ ಅಷ್ಟೊತ್ತಿಗೆ ಎಲ್ಲ ಹಿಮ ಕರಗಿ ಹೋಗುತ್ತೆ. ಆದರೆ ಈ ವರ್ಷ ಅತಿ ಹೆಚ್ಚು ಹಿಮ ಇರುವಂಥದ್ದು. ನಿಮಗೆಲ್ಲರಿಗೂ ಸಹ ಈ ಒಂದು ಹಿಮವನ್ನು ನೋಡುವಂತಹ ಒಂದು ಅವಕಾಶ ಭಾಳ ಸುಂದರವಾಗಿ ಸಿಗ್ತಾ ಇದೆ. ಧನ್ಯವಾದಗಳು.